ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 34ಗೆ. ಆ್ಯಕ್ಚುಲಿ ಇವತ್ತು ನಾನು ಒಂದು ವಿಷಯನ ಶೇರ್ ಮಾಡಬೇಕು. ಎಷ್ಟೋ ಜನ ಹೇಳ್ತಾಯಿದ್ರು ಕಂಟೆಂಟ್ ಸ್ವಲ್ಪ ಹಂಗಿರಬೇಕು ಹಿಂಗಿರಬೇಕು ಅಂತ. ನಾನು ನಿಮ್ಮ ಸಜೆಷನ್ಸ್ನ ತೊಗೋತೀನಿ. ಬಟ್ ಆದರೆ ಏನಂತ ಅಂದರೆ, ನಾನು ಇದನ್ನು ಶುರು ಮಾಡಿದ್ದು ನನ್ನ ಜೀವನ ತೋರ್ಸೋಕ್ಕೆ. ಆ್ಯಂಡ್ ಎಷ್ಟೋ ಜನ ಅನ್ಕೋತೀರ ನನ್ನ ಜೀವನ ಮಾತ್ರ ಹಿಂಗಿರುತ್ತೆ, ಇವ್ರ ಜೀವನ ಮಾತ್ರ ಹಿಂಗಿರುತ್ತೆ ಅಂತ. ಸೊ ಎಲ್ಲ ಜೀವನದಲ್ಲೂ ಏಳು ಬೀಳು ಕಷ್ಟ ಇದ್ದೇ ಇರುತ್ತೆ. ಆ ಥರ ಒಂದು ಸಿಚುವೇಶನ್ನ ತೋರ್ಸೋಕ್ಕೆ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಪ್ರೆಷನ್ ಫೀಲ್ ಆಗಿಬಿಟ್ಟಿತ್ತು. ನಂಗೆ ಅದೇನೋ ಗೊತ್ತಿಲ್ಲ, ಎಕ್ಸಾಮ್ಸ್ ಹತ್ತಿರ ಬಂದಿತ್ತು. ಆ್ಯಂಡ್ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಅಕೌಂಟ್ ಸಬ್ಜೆಕ್ಟು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಆ ಒಂದು ಬೇಜಾರಲ್ಲಿದ್ದೆ. ಅದೇ ಟೈಮಲ್ಲಿ ನಿನ್ನೆ ಫುಲ್ಲು ಮನೆಗೆ ಗಬ್ಬೆದ್ದು, ಎಲ್ಲೋ ಪೈಪ್ಲೈನ್ ಮಿಸ್ ಆಗಿ ನೀರೆಲ್ಲ ಮನೆಗೆ ಬಂದು ಅದನ್ನು ನಾವು ಕ್ಲೀನ್ ಮಾಡಿಕೊಂಡು, ಸೊ ಆ ಥರ ಒಂದು ಡಿಪ್ರೆಷನ್ ಥರ ಬೇಜಾರು ಮೇಲೆ ಬೇಜಾರು ಎಲ್ಲ ವರ್ಸ್ಟ್ ಡೇನೆ. ಬಟ್ ಅದಾದಮೇಲೆ ಎದ್ದು ಕಾಲೇಜ್ಗೆ ಹೋಗಿ ಮತ್ತೆ ಡೇ ಶುರು ಮಾಡಿದೆ. ಮೇಘ ನಮಗೆ ಅಂತ ಜಾತ್ರೆಯಲ್ಲಿ ಬ್ರಾಸ್ಲೆಟ್ಸ್ ತಂದಿದ್ಲು. ಸೊ ಅದು ನೋಡಿಕೊಂಡು ಊಟ ಮಾಡಿಕೊಂಡು ಇಟ್ಸ್ ಓಕೆ, ಮೂವ್ ಆನ್. ಇಲ್ಲ ಕಷ್ಟಪಡಬೇಕು, ಇಲ್ಲ ಡ್ರಾಪ್ ಮಾಡಬೇಕು, ಎರಡೇ ಸಿಚುವೇಶನ್ ಇರುತ್ತೆ. ಕಷ್ಟಪಡೋಣ, ಅಟ್ಲೀಸ್ಟ್ ಏನೊಂದು ಚಿಕ್ಕ ರಿಸಲ್ಟ್ಸ್ ಆದರೂ ಸಿಗುತ್ತೆ. ಡ್ರಾಪ್ ಮಾಡಿದ್ರೆ ಸಿಗೋಲ್ಲ. ಬೆಸ್ಟ್ ಅಲ್ವಾ ಟ್ರೈ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋದೆ. ಸೊ ಈ ಥರ ನನ್ನ ವ್ಲಾಗ್ನ ಕೊಡೋಕೆ ಇಷ್ಟಪಡ್ತೀನಿ. ಏನೋ ಫೇಕಿಂಗ್ ಮಾಡಿಕೊಡೋಕೆ ಇಷ್ಟ ಆಗೋಲ್ಲ. ಐ ಆಮ್ ರಿಯಲಿ ಸಾರಿ ನನ್ನ ಮಾತಿಂದ ಯಾರಿಗಾರು ಬೇಜಾರಾಗಿದ್ದರೆ. ಬಟ್ ಆದರೆ ನಾನಿರೋ ಸಿಚುಯೇಷನ್ ಹಂಗಿದೆ. ಸ್ವಲ್ಪ ಈ ಕಾಲೇಜ್ ಕಡೆ ಪ್ರೆಷರ್ ಇದೆ. ಅಟ್ ದ ಸೇಮ್ ಟೈಮ್ ನನಗೆ ನೀವು ಇದೇ ಥರ ಬೇಕು ಅದೇ ಥರ ಬೇಕು ಅಂದರೆ ಎಸ್ ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್, ನಾನು ಒಪ್ಕೋತೀನಿ. ಬಟ್ ಅದು ಸ್ವಲ್ಪ ನನಗೂ ಕಷ್ಟ ಆಗ್ತಾ ಇದೆ. ಈಗ ನನಗೆ ಹೇಳ್ದಂಗೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಹೋಗಿರೋದ್ರಿಂದ ಲಿಟ್ರಲಿ ತುಂಬ ಕಷ್ಟ ಆಗ್ತಿದೆ. ಒಂದು ಸಬ್ಜೆಕ್ಟ್ ಮಾತ್ರ ನನಗೆ ಕಲಿಯೋಕ್ಕಾಗ್ದಲ್ಲಿರೋಂಥದ್ದು ಏನಲ್ಲ, ಕಲಿಯೋಣ. ಬಟ್ ಆದರೆ ಸ್ವಲ್ಪ ನಾನು ಅದನ್ನು ಟ್ರೈ ಮಾಡಿದೆ. ಫುಲ್ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಹೋದರೆ ಏನಾಗುತ್ತೆ, ಇದು ಬರೀ ಎಂಟರ್ಟೈನ್ಮೆಂಟ್ ಆಯಿತು, ಹಂಗಾಯಿತು ಹಿಂಗಾಯಿತು. ನಂಗೆ ಫೇಕಿಂಗ್ ಮಾಡ್ಕೊಡೋಕ್ಕೆ ಇಷ್ಟ ಅಲ್ಲ. ಒನ್ ಟೈಮ್ ನನಗೆ ರಿಯಲೈಸ್ ಆಯಿತು, ನನಗೆ ಯಾವುದೇ ಥರ ಇಲ್ಲಿ ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ನ ಮಾಡಲಿಕ್ಕೆ ನಾನು ಈ ಫೀಲ್ಡಿಗೆ ಬರಲಿಲ್ಲ, ಅಂದರೆ ವ್ಲಾಗಿಂಗ್ ಫೀಲ್ಡಿಗೆ ಬರಲಿಲ್ಲ. ನಾನು ನನ್ನ ಜೀವನನ ತೋರ್ಸೋಕ್ಕೆ. ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ. ನನ್ನ ಜರ್ನಿನ ನಾನೊಂದು ಕಡೆಯಿಂದ ತಿರುಗಿ ನೋಡಿದ್ರೆ ಈ ಮುಂದೆ ಹೋಗ್ಬಿಟ್ಟು ನನಗದು ಕಲೆಕ್ಟ್ ಆಗಿರಬೇಕು, ಈ ಥರ ಇರಬೇಕು, ಅಥವಾ ನನ್ನ ಜೀವನ ಯಾವ ಥರ ಹೋಗುತ್ತೆ ಅಂತ ತೋರಿಸ್ಲಿಕ್ಕೆ ನಾನು ಇದನ್ನು ಮಾಡಿದೆ. ದಯವಿಟ್ಟು ನಾನು ಹೇಳಿದ್ರೆ ನಿಮ್ಗೆ ಯಾರಿಗಾರು ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಬಟ್ ನನ್ನ ಬ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದ್ರೆ ಜೆನ್ಯೂನ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.